ವೆಲ್ಕಮ್ ಬ್ಯಾಕ್. ಗೋಕಾಕ್ನಿಂದ ಗೂಡಗೆರೆ ಮಾರ್ಗವಾಗಿ ಹಿಡಕಲ್ ಡ್ಯಾಂಗೆ ಸಂಪರ್ಕ ಕಲ್ಪಿಸುವ ಗೋಕಾಕ್ ರೋಡ್ ರೈಲ್ವೆ ಸ್ಟೇಷನ್ ಸಮೀಪದ ಅಂಡರ್ ಪಾಸ್ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಮಳೆ ಬಂದಾಗ ವಾಹನ ಸವಾರರು ನರಕಯಾತನೆ ಅನುಭವಿಸುವಂತಾಗಿದೆ. ಸ್ವಲ್ಪ ಮಳೆಯಾದರೂ ಸಾಕು ಅಂಡರ್ ಪಾಸ್ ರಸ್ತೆಯೇ ಕೆರೆಯಂತಾಗುತ್ತಿದೆ. ಇನ್ನು ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮಳೆ ನೀರು ರಸ್ತೆಯಲ್ಲಿ ಸಂಗ್ರಹವಾಗಿ ಮೊಣಕಾಲುದ್ದ ನೀರು ನಿಲ್ತಾ ಇದೆ. ಇದರಿಂದ ವಾಹನಗಳ ಸಂಚಾರಕ್ಕೂ ಕೂಡ ತೀವ್ರ ತೊಂದರೆ ಆಗ್ತಾ ಇದ್ದು ಕೆಲ ಸಂದರ್ಭಗಳಲ್ಲಿ ಸಂಚಾರವೇ ಸ್ಥಗಿತಗೊಳ್ತಾ ಇದೆ. ಇನ್ನು ಈ ಮಾರ್ಗವನ್ನ ಪ್ರತಿನಿತ್ಯ ಸಾರ್ವಜನಿಕರು ಹಾಗೂ ರೈತರು ಬಳಸ್ತಾ ಇದ್ದಾರೆ. ಜಲಾವೃತ ರಸ್ತೆಯಲ್ಲಿ ಸಂಚರಿಸುವ ಅನಿವಾರ್ಯ ಪರಿಸ್ಥಿತಿ ಎದುರಾಗಿರುವಂಥದ್ದು. ದ್ವಿಚಕ್ರ ವಾಹನ ಸವಾರರು ಹಾಗೂ ಸಣ್ಣ ವಾಹನಗಳ ಚಾಲಕರು ಅಪಾಯವನ್ನ ಲೆಕ್ಕಿಸದೆ ನೀರಿನಲ್ಲೇ ಸಂಚರಿಸುತ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡಿದ್ದಾರೆ ಚಿಕ್ಕೋಡಿ ಪ್ರತಿನಿಧಿ. ವೀಕ್ಷಕರೇ, ನಾನೀಗ ಗೋಕಾಕ್ ರಸ್ತೆ ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿರುವ ಒಂದು ಅಂಡರ್ ಪಾಸ್ ಸೇತುವೆಯ ಬಳಿ ಇದ್ದೇನೆ. ಈ ರಸ್ತೆಯ ಮೂಲಕ ದಿನಾಲು ಹಲವಾರು ರೈತರು ಹಾಗೂ ಪ್ರಯಾಣಿಕರು ಸಂಚರಿಸುತ್ತಾರೆ. ಆದರೆ ಈ ರಸ್ತೆಯ ಮೂಲಕ ಸಂಚರಿಸುವುದು ಅಕ್ಷರಶಃ ನರಕಯಾತನೆ. ವೀಕ್ಷಕರೇ, ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲಿ ಸ್ವಲ್ಪ ಮಳೆ ಸುರಿದರೂ ಕೂಡ ಈ ರಸ್ತೆಯು ಸಂಪೂರ್ಣ ನೀರಿನಿಂದ ಭರ್ತಿಯಾಗುತ್ತದೆ. ಆದ್ದರಿಂದ ಈ ರಸ್ತೆಯ ಮೂಲಕ ಸಂಚರಿಸುವ ಹಲವಾರು ರೈತರು ಹಾಗೂ ಪ್ರಯಾಣಿಕರು ಇಲ್ಲಿ ದಿನನಿತ್ಯ ಸಿಕ್ಕಾಕಿಕೊಳ್ಳುತ್ತಿದ್ದಾರೆ. ಈ ರಸ್ತೆಯು ಗೋಕಾಕ್ ಹಾಗೂ ಹಿಡಕಲ್ ಜಲಾಶಯ ಸುತ್ತಮುತ್ತಲಿನ ಪ್ರಮುಖ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಕೊಂಡಿಯಾಗಿದೆ. ಈ ಭಾಗದ ಹಲವಾರು ರೈತರು ಹಾಗೂ ಪ್ರಯಾಣಿಕರು ಹಲವು ಬಾರಿ ರೈಲ್ವೆ ಇಲಾಖೆಗೆ ಹಾಗೂ ಲೋಕೋಪಯೋಗಿ ಇಲಾಖೆಗೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ತಕ್ಷಣವೇ ಸರಿಯಾದ ಚರಂಡಿ ವ್ಯವಸ್ಥೆ ಹಾಗೂ ರಸ್ತೆ ಸರಿ ಮಾಡದಿದ್ದರೆ ಮುಂದೆ ದೊಡ್ಡ ಅನಾಹುತ ಸಂಭವಿಸುವುದರಲ್ಲಿ ರಾಜ್ಯದಲ್ಲಿ ಎಸ್ಐಆರ್ ಮೊದಲ ಹಂತ ಮುಕ್ತಾಯ ಆಗಿದೆ. ಈಗ ಮತ್ತೊಂದು ಹಂತದ ಪ್ರಕ್ರಿಯೆಗೆ ರಾಜ್ಯ ಚುನಾವಣಾ ಆಯೋಗ ಮುಂದಾಗಿದ್ದು ಮ್ಯಾಪಿಂಗ್ ಆಗದ ಗೊಂದಲಮಯ ಆಗಿರುವ ಮತದಾರರಿಗೆ ನೋಟಿಸ್ ನೀಡಲಿದೆ ಅಂತ ತಿಳಿದು ಬಂದಿದೆ. ಈವರೆಗೆ ಒಟ್ಟು 1.7 ಕೋಟಿ ಮತದಾರರನ್ನ ASDDO ಅಂತ ಗುರುತು ಮಾಡಲಾಗಿದ್ದು ಈ ಪೈಕಿ 43,84,000 ಮತದಾರರಿಗೆ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ. ಇನ್ನು ಈ ಮತದಾರರು ಗುರುತು, ಪೌರತ್ವ ಮತ್ತು ಜನ್ಮ ದಿನಾಂಕ ಸಾಬೀತುಪಡಿಸಬೇಕಾಗಿದೆ. 43,84,000 ಮತದಾರರ ಪೈಕಿ 23,45,000 ಮತದಾರರು ಮ್ಯಾಪಿಂಗ್ ಲಭ್ಯವಿಲ್ಲ. ಜೊತೆಗೆ ಗೊಂದಲಮಯವಾಗಿರುವ 20,35,000 ಮತದಾರರಿಗೆ ಕೂಡ ನೋಟಿಸ್ ಅನ್ನು ನೀಡಲಾಗ್ತಾ ಇದೆ. ಇದೇ ವೇಳೆ ನೋಟಿಸ್ಗೆ ಉತ್ತರ ಕೊಟ್ಟು ಫಾರಂ 6 ಅಡಿ ಕೂಡ ಹೆಸರು ಸೇರ್ಪಡೆಗೆ ಮಾಡಿಕೊಳ್ಳಬಹುದು ಅಂತ ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ಇನ್ನು ಮನೆ ಪರಿಶೀಲನೆ ಬಳಿಕ 4.46 ಕೋಟಿ ಮತದಾರರ ಹೆಸರು ಕರಡು ಪಟ್ಟಿಯಲ್ಲಿ ಪ್ರಕಟ ಆಗಲಿದೆ ಅಂತ ತಿಳಿದು ಬಂದಿದೆ.